ರಾಜ್ಯದ ಚಿತ್ತ ಸದ್ಯ ಹೈ ವೋಲ್ಟೇಜ್ ಕ್ಷೇತ್ರ ಚಿತ್ತಾಪುರದತ್ತ ಆಗಿದೆ. ಯಾಕಂತ ಹೇಳಿದ್ರೆ ಇವತ್ತು RSS ಪಥಸಂಚಲನದ ಭವಿಷ್ಯ ಹೊರ ಬರುತ್ತೆ. ಕಲಬುರಗಿ ಹೈಕೋರ್ಟ್ನತ್ತ ಇಡೀ ರಾಜ್ಯದ ಚಿತ್ತ ಮಧ್ಯಾಹ್ನ 2:30ಕ್ಕೆ RSS ಪಥಸಂಚಲನದ ಭವಿಷ್ಯ ಕೋರ್ಟ್ನಲ್ಲಿ ಹೊರಬೀಳುತ್ತೆ. ಅವಕಾಶ ಕೊಡಬೇಕು ಅಂತ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿತ್ತು RSS. ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಇವತ್ತು ಅರ್ಜಿ ವಿಚಾರಣೆಗೆ ಬರುತ್ತೆ. RSS ಪರ ಅರುಣ್ ಶ್ಯಾಮ್ ವಾದ ಮಂಡಿಸ್ತಾರೆ. RSS ಅರ್ಜಿ ಬೆನ್ನಲ್ಲೇ 5 ಸಂಘಟನೆಗಳು ಕೂಡ ಮನವಿ ಮಾಡಿದ್ವು. ಏನಂತ, ನಮಗೂ ಅವಕಾಶ ಕೊಡಿ ಅವತ್ತೇ ಅಂತ. ಭೀಮ್ ಆರ್ಮಿ, ದಲಿತ್ ಪ್ಯಾಂಥರ್ಸ್, ಕ್ರಿಶ್ಚಿಯನ್ ಕುರುಬ ಸಮುದಾಯ, ಹೀಗೆ ಒಟ್ಟು 5 ಸಂಘಟನೆಗಳು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ವು. ನವೆಂಬರ್ 2ಕ್ಕೆ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಸಜ್ಜು ಕೂಡ ಆಗ್ತಾ ಇದ್ದಾರೆ. ಇದೀಗ ಕೋರ್ಟ್ ಏನು ಹೇಳುತ್ತೆ, ಅಷ್ಟು ಜನಕ್ಕೂ ಅವತ್ತೇ ಮಾಡಿ ಅಂತ ಹೇಳ್ತದ ಅಥವಾ ಒಂದೊಂದು ದಿನ ಒಬ್ಬೊಬ್ಬರಿಗೆ ಅವಕಾಶ ಸಿಗುತ್ತಾ, ಎಲ್ರಿಗೂ ಒಂದೇ ದಿನ ಅವಕಾಶ ಕೊಡುತ್ತಾ ಅನ್ನುವಂಥದ್ದು ಕುತೂಹಲ ಇದೆ. ಇವತ್ತಿನ ಹೈಕೋರ್ಟ್ ತೀರ್ಪಿನತ್ತ ಎಲ್ಲರ ಚಿತ್ತ ಇದೆ. ಬಟ್ ಪೊಲೀಸರು ಮಾತ್ರ ತುಂಬ ಅಲರ್ಟ್ ಆಗಿರಬೇಕು ಈ ಪಥಸಂಚಲನಕ್ಕೆ. ಯಾಕಂದರೆ ಒಟ್ಟಿಗೆ ಕೊಟ್ಬಿಟ್ರೆ ವಿಪರೀತ ಸರ್ಕಸ್ ಮಾಡಬೇಕಾಗುತ್ತೆ ಪೊಲೀಸರು ಎಲ್ಲ ಕಡೆ ಪ್ರೊಟೆಕ್ಷನ್ ಅನ್ನು ಕೊಡೋಕ್ಕೆ. ಇದೀಗ ಜಿದ್ದಿಗೆ ಬಿದ್ದಿದ್ದಾರೆ. ಎಲ್ಲರ ಚಿತ್ತಾಪುರದತ್ತ ಆಗಿದೆ. RSS ಸೇರಿದಂತೆ ಉಳಿದಂತಹ ಸಂಘಟನೆಗಳು ಏಕಕಾಲದಲ್ಲಿ ಇದೀಗ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹೈಕೋರ್ಟ್ ಏನೆಲ್ಲ ಪ್ರಶ್ನೆಗಳನ್ನು ಈಗ ಪ್ರಸ್ತಾಪ ಮಾಡುತ್ತೆ ಆ್ಯಂಡ್ ನಿಮ್ಮ ಪಥಸಂಚಲನದ ಉದ್ದೇಶ ಏನು ಅಂತ ಕೇಳುತ್ತಾ, ಮತ್ತೆ ರಿಜಿಸ್ಟರ್ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡೋದಾಗಿರ್ಬೋದು, ಹೀಗೆ ಕೆಲವೊಂದು ಪ್ರಶ್ನೆಗಳನ್ನು ಬಹುಶಃ ಇವತ್ತು ಕೋರ್ಟ್ ಕೂಡ ಕೇಳುವ ಸಾಧ್ಯತೆ ಇದೆ. ಕಾದು ನೋಡೋಣ. 2:30-3 ಗಂಟೆ ಸಂದರ್ಭದಲ್ಲಿ ಈ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ದಾರೆ, ಅದು ಯಶಸ್ಸಾಗುತ್ತಾ ಅಥವಾ ದಿನಾಂಕ ಯಾವತ್ತು ಕೊಡ್ತಾರೆ, ಏನು ಎತ್ತ ಅನ್ನುವಂಥದ್ದು.